ಕೋಡುಬಳೆ ಅಂದ್ರೆ ಅಡುಕಲೆ. ಶವಪೆಟ್ಟಿಗೆ ಅಪ್ಪಿ ಕಣ್ಣೀರಿಟ್ಟ ದೇವೇಗೌಡರು. ಮಕ್ಕಳು ಮೊಮ್ಮಕ್ಕಳಿಂದ ಚೆನ್ನಮ್ಮರಿಗೆ ಪೂಜೆ. ಹಣೆಗೆ ಮುತ್ತಿಟ್ಟು ಕಣ್ಣೀರಾಕಿದ ಕುಮಾರಸ್ವಾಮಿ. ದೇವರನ್ನೇ ಕಳೆದುಕೊಂಡೆ ಅಂತ ರೇವಣ್ಣ ಕಣ್ಣೀರು. ಹಣೆಗೆ ಮುತ್ತಿಟ್ಟು ಕಣ್ಣೀರಾಕಿದ ಕುಮಾರಸ್ವಾಮಿ. ಸುದ್ದಿಗಳನ್ನು ನೋಡೋಣ. ಅನ್ನಪೂರ್ಣಿಗೆ ವಿದಾಯ. ನ್ಯೂಸ್ ಟಾಪ್ನಲ್ಲಿ. ಎಷ್ಟೇ ತಡೆದರೂ ಉಮ್ಮಳಿಸಿ ಬರ್ತಾ ಇರುವ ದುಃಖ, ಹೇಳಿಕೊಳ್ಳಲಾಗದ ನೋವು. 72 ವರ್ಷ ತನ್ನೊಂದಿಗೆ ಇದ್ದ ಮುದ್ದು ಜೀವ ಇನ್ನಿಲ್ಲ ಎಂಬ ಸಂಕಟ ದೇವೇಗೌಡರಿಗೆ ತಡೆಯೋದಕ್ಕೆ ಆಗ್ತಾ ಇಲ್ಲ. ತಮ್ಮ ಪಾಲಿನ ಅದೃಷ್ಟ ದೇವತೆಗೆ ಹೂ ಮುಡಿಸಿ ಹಣೆಗೆ ಕುಂಕುಮ ಇಟ್ಟು ನಿನ್ನೆ ಪದ್ಮನಾಭನಗರದ ಮನೆಯಲ್ಲಿ ಪೂಜೆ ಮಾಡಿದ್ರು. ಪಾರ್ಥಿವ ಶರೀರವನ್ನ ಪದ್ಮನಾಭನಗರದ ಮನೆಯಿಂದ ಸ್ಥಳಾಂತರಿಸುವಾಗ ಶವ ಪೆಟ್ಟಿಗೆಯನ್ನ ಅಪ್ಪಿ ಕಣ್ಣೀರಾಕಿ ಬಿಟ್ರು. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. 4 ಪುತ್ರರು, 2 ಪುತ್ರಿಯರು, ಮೊಮ್ಮಕ್ಕಳು ಚೆನ್ನಮ್ಮರ ಕಾಲಿಗೆ ಪೂಜೆ ಮಾಡಿದ್ದು, ನಮಸ್ಕರಿಸಿದ್ರು. ಮಹಾತಾಯಿಯ ಪಾರ್ಥಿವ ಶರೀರಕ್ಕೆ ಆರತಿ ಬೆಳಗಿದ್ರು. ಬಳಿಕ ಪಾರ್ಥಿವ ಶರೀರವನ್ನ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು. ಪಾರ್ಥಿವ ಶರೀರಕ್ಕೆ ರಾಷ್ಟ್ರಧ್ವಜ ಹೊದಿಸಿ ನಿನ್ನೆ ಮಧ್ಯಾಹ್ನ ಹಾಸನದ ಹೊಳೆನರಸೀಪುರಕ್ಕೆ ಬೀಳ್ಕೊಡಲಾಯಿತು. ಚೆನ್ನಮ್ಮರಿಗೆ 6 ಜನ ಮಕ್ಕಳು. ಯಾರೊಬ್ಬರೂ ಚೆನ್ನಮ್ಮರ ಆಶೀರ್ವಾದ ಇಲ್ಲದೆ ಒಂದೆಜ್ಜೆ ಇಡ್ತಾ ಇರಲಿಲ್ಲ. ಪುತ್ರ ಎಚ್ ಡಿ ಕುಮಾರಸ್ವಾಮಿ ಯಾವುದೇ ಕೆಲಸ ಆರಂಭಿಸಬೇಕಾದ್ರೂ ತಾಯಿಯ ಆಶೀರ್ವಾದ ಪಡೆಯೋದನ್ನ ಮರಿತಾ ಇರಲಿಲ್ಲ. ಅದಕ್ಕೆ ಈ ದೃಶ್ಯವೇ ಸಾಕ್ಷಿ. ಆದ್ರೆ ಇನ್ಮುಂದೆ ಆಶೀರ್ವಾದ ಪಡೆಯೋದಕ್ಕೆ ಅಮ್ಮನಿಲ್ಲ. ಕೊನೆ ಬಾರಿಗೆ ತಾಯಿಗೆ ಪೂಜೆ ಸಲ್ಲಿಸಿ ಕಾಲಿಗೆ ನಮಸ್ಕರಿಸಿದ ಎಚ್ ಡಿಗೆ ಹಣೆಗೆ ಮುತ್ತಿಟ್ಟು ಕಣ್ಣೀರಾಕಿದ್ದಾರೆ. ಸ್ವಲ್ಪ ಹೆಚ್ಚಿನ ಪ್ರೀತಿ ಇದ್ದಿದ್ದು ನಿಜ. ಇದಾದ ಕಾರಣ ನಾನು ಬಡವರ ಬಗ್ಗೆ ಇಟ್ಟಿರ್ತಕ್ಕಂಥ ಅವರ ನಡವಳಿಕೆನ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇನೆ. ಅಂದರೆ ಸ್ವಲ್ಪ ಪ್ರೀತಿ ಅನ್ನೋದು ಸ್ವಲ್ಪ ಹೆಚ್ಚಿಗೆ ಇತ್ತು. ಬಟ್ ಎಲ್ಲರೂ ಒಂದೇ ರೀತಿ ಬೆಳೆಸಿದ್ದಾರೆ. ಚೆನ್ನಮ್ಮ ಮತ್ತು ಪುತ್ರ ಎಚ್ ಡಿ ರೇವಣ್ಣ ದೈವ ಭಕ್ತರು. ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿದ್ದರೆ ಚೆನ್ನಮ್ಮ ರೇವಣ್ಣರದ್ದೇ ಮುಂದಾಳತ್ವ ಇರ್ತಾ ಇತ್ತು. ರೇವಣ್ಣ ಹಾಗೂ ಅಮ್ಮ ಅಂದ್ರೆ ದೇವರು. ಇವತ್ತು ದೇವರನ್ನೇ ಕಳೆದುಕೊಂಡೆ ಅಂತ ರೇವಣ್ಣ ಕಣ್ಣೀರು ಹಾಕಿದ್ರು. ಅಮ್ಮನ ಅಂತ್ಯಕ್ರಿಯೆ ಸ್ಥಳ ಪರಿಶೀಲನೆ ವೇಳೆ ಅಮ್ಮನನ್ನ ನೆನೆದು ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ರು. ನಮ್ಮ ತಾಯಿ ದೇವತೆ ನಮಗೆಲ್ಲ ಈ ಮಟ್ಟಿಗೆ ಬರ್ಬೇಕಾದ್ರೆ ನಮ್ಮ ತಾಯಿ ಆಶೀರ್ವಾದ. ಪುತ್ರಿ ಅನಸೂಯ ಕೂಡ ಕೊನೆ ಕ್ಷಣವನ್ನ ನೆನೆದು ಕಣ್ಣೀರಾಕಿದ್ರು. ಅಪ್ಪ ಅಮ್ಮನ ಬಾಂಧವ್ಯ ನೆನೆದ್ರು. ಚೆನ್ನಮ್ಮ ಸೊಸೆಯರನ್ನ ಮಕ್ಕಳಂತೆ ನೋಡ್ಕೊಳ್ತಾ ಇದ್ರು. ಚೆನ್ನಮ್ಮ ಹೇಳಿಕೊಟ್ಟ ಮಾರ್ಗದಲ್ಲಿ ಸೊಸೆಯರು ನಡ್ಕೊಳ್ತಾ ಇದ್ರು. ಆದ್ರೆ ಇವತ್ತು ಅಮ್ಮನಂತಿದ್ದ ಅತ್ತೆ ಇಲ್ಲ ಎಂಬ ನೋವು ಸೊಸೆಯರದ್ದು. ಅವ್ರ ಪಕ್ಕದಲ್ಲಿ ನಿಂತು ಅವ್ರ ದುಃಖ ತಡಿಲಾರ್ದೆ ಹೇಳ್ತಾ ಇದ್ರು, ನೋಡು ನಾನು ನಿನ್ನ ಪಕ್ಕಕ್ಕೆ ಬಂದು ನಿಂತಿದ್ದೀನಿ, ಎದ್ದೇಳು, ನಂಗೆ ನಮಸ್ಕಾರ ಮಾಡು ನೀನು ಅಂತ ಹೇಳ್ತಾ ಇದ್ರು. ಅಂದರೆ ಅವ್ರದ್ದು ಬರೀ ಗಂಡ ಹೆಂಡತಿ ಥರ ಇರಲಿಲ್ಲ. ಅವರು ಒಂದು ಒಳ್ಳೆ ಸ್ನೇಹಿತರ ಥರನೇ ಇದ್ದರು. ಅವನಿಗೆ ಮುಂದೆ ಕಷ್ಟ ಕೊರಗು, ಅದು ನನ್ನ ಬಿಟ್ಟು ಹೋಗ್ಬಿಟ್ರಲ್ಲ ಅಂತ ಅದೊಂದು ಕೊರಗು ತುಂಬ ನೆನೆ ಭಾಳ ವ್ಯಥೆಪಟ್ಟಿದ್ದಾರೆ. ಕಂಟ್ರೋಲ್ ಮಾಡ್ಸೋಕ್ಕೆ ನಮಗೆ ಭಾಳ ಕಷ್ಟ ಆಯಿತು ಮನೆಯಲ್ಲಿ, ಮನೆ ಕುಟುಂಬಸ್ಥರಿಗೆ. ನಮ್ಮ ಮಾವನಿಗೆ ಮುಂದೆ ಕಷ್ಟ ಕೊರಗು, ಅದು ನನ್ನ ಬಿಟ್ಟು ಹೋಗ್ಬಿಟ್ರಲ್ಲ ಅಂತ ಅದೊಂದು ಕೊರಗು. ಅಂತ್ಯಕಾಲದಲ್ಲಿ ಅಜ್ಜಿ ಜೊತೆಗಿರುವ ಋಣ ಇಲ್ಲ ಅಂತ ಜೈಲಲ್ಲಿ ಇರುವ ಪ್ರಜ್ವಲ್ ರೇವಣ್ಣ ಕೂಡ ಕಣ್ಣೀರು ಹಾಕಿದ್ದಾರೆ. ರಾತ್ರಿ ಇಡೀ ನಿದ್ದೆ ಮಾಡದೆ ಮೌನಕ್ಕೆ ಜಾರಿದ್ದಾರೆ. ಅಜ್ಜಿಯ ಜೊತೆಗಿನ ಒಡನಾಟ, ಬಾಂಧವ್ಯವನ್ನ ನೆನೆದು ಪ್ರಜ್ವಲ್ ಕಣ್ಣೀರಿಟ್ಟಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ನಿನ್ನೆ ರಾತ್ರಿ 8 ಗಂಟೆ ವೇಳೆಗೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಹಾಸನ ಜಿಲ್ಲೆಯ ಹಿರಿಸಾವೆ ಪಟ್ಟಣವನ್ನ ತಲುಪಿತು. ಪಾರ್ಥಿವ ಶರೀರದ ದರ್ಶನ ಪಡೆಯಲು ರಾತ್ರಿ ಅಪಾರ ಪ್ರಮಾಣದಲ್ಲಿ ಜನ ಸೇರಿಸಿದ್ರು. ರಸ್ತೆಯ ಇಕ್ಕೆಲಗಳಲ್ಲೂ ನಿಂತು ಹೂಮಳೆ ಸುರಿಸಿದ್ರು. ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ಇರುವ ಎಚ್ ಡಿ ರೇವಣ್ಣರ ನಿವಾಸಕ್ಕೆ ಮಧ್ಯರಾತ್ರಿ ವೇಳೆಗೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ತಲುಪಿತು. ಮಧ್ಯರಾತ್ರಿ ಸಮಯದಲ್ಲೂ ಚೆನ್ನಮ್ಮರ ಅಂತಿಮ ದರ್ಶನಕ್ಕೆ ಕಿಕ್ಕಿರಿದು ಸೇರಿದ್ರು. ಜನರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ಸಿದ್ಧತೆ ಮಾಡಿಕೊಂಡಿದ್ರು.
ದೇವೇಗೌಡರ ರಾಜಕೀಯ ಭವಿಷ್ಯದಲ್ಲಿ ಚೆನ್ನಮ್ಮ ಪಾತ್ರ ದೊಡ್ಡದಾಗಿತ್ತು ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ನಾನು ದೇವೇಗೌಡರ ಮನೆಗೆ ಹೋದಾಗ ಬಹಳ ಸಲ ನೋಡಿದ್ದೇನೆ. ಚೆನ್ನಮ್ಮ ಪ್ರತಿದಿನ ಗೋಪೂಜೆ, ಸೂರ್ಯನ ಪೂಜೆ ಮಾಡ್ತಾ ಇದ್ರು. ಅವರ ಪೂಜಾ ಫಲದಿಂದ ದೇವೇಗೌಡರು ರಾಜಕೀಯದಲ್ಲಿ ಒಳ್ಳೆ ಸ್ಥಾನ ಕಂಡಿದ್ದಾರೆ. ಚೆನ್ನಮ್ಮ ಅವರ ನಿಧನದ ಶೋಕದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಚೆನ್ನಮ್ಮ ಅವರಿಗೆ ಪುನರ್ಜನ್ಮವಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸೋದಾಗಿ ಯತ್ನಾಳ್ ಹೇಳಿದ್ದಾರೆ. ದಿನಾಲು ಗೋಪೂಜೆ, ದಿನಾಲು ಸೂರ್ಯನ ಪೂಜೆ, ಯಾವಾಗ ನೋಡಿದಾಗೂ ಮನೆಯಲ್ಲಿ ದೇವರ ಒಂದು ಪೂಜೆಗಳು ನಿರಂತರವಾಗಿ ನಡೀತಾ ಇತ್ತು. ಅಂತ ಒಬ್ಬ ದೈವ ಭಕ್ತರಿದ್ದವರು. ಅವರ ಒಂದು ಪೂಜಾ ಫಲದಿಂದ ದೇವರಾಗಲಿ ಅವ್ರ ಕುಟುಂಬ ಆಗಲಿ ರಾಜಕೀಯವಾಗಿ ಒಂದು ಒಳ್ಳೆಯ ಸ್ಥಾನವನ್ನು ಈ ದೇಶದಲ್ಲಿ ಕಂಡಿದೆ. ಕೋಡುಬಳೆ ಅಂದ್ರೆ ಅಡುಕಲೆ.